Hello friends, yes. ಓಹೋ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಇದೆ. ಅದು ಸೂಪರ್ ಡೂಪರ್ ಎಕ್ಸೈಟ್ ಇದೆ. ಅದು ಸ್ಪೆಷಲಿ HP ಕಡೆಯಿಂದ ಒಮನ್ 16 ಗೇಮಿಂಗ್ ಲ್ಯಾಪ್ಟಾಪ್. ಅದು ಪವರ್ಡ್ ಬೈ AMD Ryzen. ಇದ್ರ ಜೊತೆಗೇನೆ HyperX ನ ಗೇಮಿಂಗ್ ಹೆಡ್ಫೋನ್ ಮತ್ತೊಂದು ಮೌಸ್ ನ ಕೂಡ ಅನ್ಬಾಕ್ಸ್ ಮಾಡಿದ್ವಿ. ಹಾಗಾದ್ರೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಗುರು, ಬನ್ನಿ ಬಟ್ಟೆ ಬಿಚ್ಚೋಣ. ಎಸೆಸರೀಸ್ ಗುರು ನಂದಲ್ಲ. ಎಸ್, ಇನ್ನು ನಾನು ಸೂಪರ್ ಎಕ್ಸೈಟ್ ಇದಪ್ಪ ಅಂತಂದ್ರೆ ಈ ಮೇನ್ ಲ್ಯಾಪ್ಟಾಪ್ಗೆ. ಇಲ್ಲಿ ನೋಡ್ಕೋಬಹುದು ನೀವು ಒಮನ್ ಅಂತ ಇದೆ, ಇಲ್ಲಿ 16 ಲ್ಯಾಪ್ಟಾಪ್ PC ಅಂತ ಇದೆ. ಬಾಕ್ಸ್ ಏನೋ ತುಂಬಾ ದೊಡ್ಡದಾಗಿದೆ ಗುರು. ಒಳಗಡೆ ಏನೇನಿದೆ ನೋಡೋಣ. ಸೀಲ್ ಬ್ರೇಕಿಂಗ್. ಎಸ್, ಓಪನ್ ಮಾಡಿದ ತಕ್ಷಣ ಬ್ರ್ಯಾಂಡ್ ಕಡೆಯಿಂದ ಲವ್ ಲೆಟರ್. ಇದನ್ನ ಬಿಟ್ವಿ ಅಂತ ಅಂದ್ರೆ 280 ವ್ಯಾಟ್ ನ ಚಾರ್ಜರ್, ಒಂದು ಪವರ್ ಕಾರ್ಡ್. ಇನ್ನು ಇದು ನಮ್ಮ ಮೇನ್ ಲ್ಯಾಪ್ಟಾಪ್. ಇದ್ರ ಮೇಲೆ ಒಂದು ಕವರ್ ಇದೆ. ಇದ್ರ ಮೇಲೆ ಕೂಡ ಒಮನ್ ಅಂತ ನೋಡ್ತಾ ಇದ್ವಿ. ಓಹ್ ನೈಸ್. ಇಲ್ಲಿ ನೋಡ್ಕೋಬಹುದು ನೀವು ಏನ್ ಲುಕ್ ಇದೆ ಗುರು. ಫಸ್ಟ್ ಲುಕ್ ಅಲ್ಲಿ ಇದು ಗೇಮಿಂಗ್ ಲ್ಯಾಪ್ಟಾಪ್ ಅಂತ ಅನಿಸ್ತಿಲ್ಲ. ಮಾಡರ್ನ್ ಡಿಸೈನ್ ಒಂದಿಗೆ ಮತ್ತೆ ಬ್ಲಾಕ್ ಫಿನಿಶ್ ಒಂದಿಗೆ ಬ್ರ್ಯಾಂಡ್ ಓಮನ್ ನೇಮ್ ನೋಡ್ತಾ ಇದ್ವಿ. ಇದು ಇನ್ ಹ್ಯಾಂಡ್ ತುಂಬಾ ಪ್ರೀಮಿಯಂ ಮತ್ತು ಬಿಲ್ಡ್ ಕ್ವಾಲಿಟಿ ಎಲ್ಲ ಫಸ್ಟ್ ಲುಕ್ ಅಲ್ಲೇ ಅಟ್ರಾಕ್ಟಿವ್ ಇದೆ. ಸದ್ಯಕ್ಕೆ ನಾನಂತೂ ಈ ಲ್ಯಾಪ್ಟಾಪ್ ನ ಫಸ್ಟ್ ಬೂಟ್ ಮಾಡಕ್ಕೆ ಸೂಪರ್ ಡೂಪರ್ ಎಕ್ಸೈಟ್ ಇದ್ದೀನಿ. ಎಸ್, ಲ್ಯಾಪ್ಟಾಪ್ ನ ಓಪನ್ ಮಾಡಿದ ತಕ್ಷಣ ಸೊ ಮೊದಲು ಕವರ್ ಎಲ್ಲ ನೋಡ್ತಾ ಇದ್ವಿ. ಎಸ್, ಇಲ್ಲಿ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಮೊದಲು ಈ ಲ್ಯಾಪ್ಟಾಪ್ ನ ಫಸ್ಟ್ ಬೂಟ್ ಮಾಡ್ಬಿಟ್ಟು 4-5 ದಿವಸ ಯೂಸ್ ಮಾಡ್ಬಿಟ್ಟು ನನ್ನ ಎಲ್ಲ ಎಕ್ಸ್ಪೀರಿಯನ್ಸ್ ಮಂದಿಗೆ ಶೇರ್ ಮಾಡ್ತೀನಿ. ಎಸ್ ಫ್ರೆಂಡ್ಸ್, ಮೊದಲನೇದಾಗಿ ನಾನು ಈ ಲ್ಯಾಪ್ಟಾಪ್ ಅನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅದು ಫಸ್ಟ್ ಡೇ ಇಟ್ಕೊಂಡಪ್ಪ ಅಂತಂದ್ರೆ ಗೇಮಿಂಗ್ ಅಲ್ಲೇ. ಇದರಲ್ಲಿ ಅಪ್ಗ್ರೇಡೆಡ್ ಟೆಂಪೆಸ್ಟ್ ಕೂಲಿಂಗ್ ಟೆಕ್ನಾಲಜಿನ ಕೊಡ್ತಾ ಇದ್ರೆ ಇಷ್ಟಲ್ಲೇ 0 ಲ್ಯಾಗ್ ಒಂದಿಗೆ ಇರುವಂತ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಸ್ಮೂತ್ ಇತ್ತು. ಮತ್ತೊಂಥರ ಎಕ್ಸ್ಪೀರಿಯನ್ಸ್ ನನಗೆ ಸಖತ್ತಾಗಿತ್ತು. ಯೂಶುವಲಿ ಬೇರೆ ಲ್ಯಾಪ್ಟಾಪ್ ಕಂಪ್ನೀಸ್ಗಳನ್ನ ಏನ್ ಮಾಡುತ್ತೆ, ಲೈಕ್ ಡಿಸೈನ್ ಅಲ್ಲಿ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಬಟ್ ನನಗೆ ಇದು ಸ್ಪೆಸಿಫಿಕ್ ಆಗಿ ಇಷ್ಟ ಆಗಕ್ಕೆ ಕಾರಣ ಸೊ ಪರ್ಫಾರ್ಮೆನ್ಸ್ ಅಲ್ಲೇ ಇಲ್ಲಿ ಮೇನ್ ಎಲ್ಲ ನಾವು ನೋಡ್ತಾ ಇದ್ವಿ. ಇದ್ರಂತ ಪ್ರೊಸೆಸರ್ ಈ ಪ್ರೈಸ್ ರೇಂಜ್ ಅಲ್ಲಿ ನನಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಕೊಡ್ತು. ನಾನು ಇದರಲ್ಲಿ ಗೇಮಿಂಗ್ ಎಲ್ಲ ಟ್ರೈ ಮಾಡಿದೆ, ಫೋಟೋಶಾಪ್, ಎಡಿಟಿಂಗ್. ರೆಗ್ಯುಲರ್ ಆಗಿ ನಾನೊಬ್ಬ ಕಂಟೆಂಟ್ ಕ್ರಿಯೇಟರ್ ಇದನ್ನ ಯೂಸ್ ಮಾಡಿ ನೋಡಿದಾಗ ಸೊ ಇದಿರುವಂತ ಪ್ರೊಸೆಸ್ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಮತ್ತೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನ ನಾನು ಈ HP ಒಮೆನ್ ಲ್ಯಾಪ್ಟಾಪ್ ಅಲ್ಲಿ ನೋಡ್ಕೊಂಡಿದ್ದೀನಿ. ಇಲ್ಲಿ ಲೈವ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ನೋಡ್ಕೋಬಹುದು. ಥರ್ಮಲ್ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಸಖತ್ತಾಗಿದೆ. ಸೊ ಫಸ್ಟ್ ಯೂಸೇಜ್ ಅಲ್ಲೇ ನನಗೆ ಇದೊಂಥರ ಖುಷಿ ಕೊಡ್ತು. ಸೊ ಹಾಗಾದ್ರೆ ಒಂದ್ಸರ್ತಿ ಈ ಲ್ಯಾಪ್ಟಾಪ್ ನ ಬಿಲ್ಡ್ ಕ್ವಾಲಿಟಿ, ಡಿಸೈನ್, ಲುಕ್ಸ್ ಆದ್ರೂ ಹೇಗಿದೆ ಅಂತ ತೋರಿಸ್ಬೇಕಲ್ವಾ. ಎಸ್, ಮೊದಲನೇದಾಗಿ ನೋಡ್ಕೋಬಹುದು. ಸೊ ಈ ಲ್ಯಾಪ್ಟಾಪ್ ಈ ರೀತಿಯಾಗಿ ಸೈಡ್ ಫ್ರೇಮ್ಸ್ ಮೆಟಲ್ ಒಂದಿಗೆ ಪಾಲಿಕಾರ್ಬೊನೇಟ್ ನ ಒಂದು ಸಾಲಿಡ್ ಮೆಟಲ್ ಬಿಲ್ಡ್ ನ ನಾವು ಇದ್ರಲ್ಲಿ ನೋಡ್ತಾ ಇದ್ವಿ. ಇದು ಅಷ್ಟೇ ಸ್ಲಿಮ್ ಕೂಡ ಇದೆ. ಮತ್ತೆ ಇಷ್ಟೊಂದು ಒಳ್ಳೆ ಒಳ್ಳೆ ಕಾಂಪೋನೆಂಟ್ಸ್ ನ ಇಂಟರ್ನಲ್ಲಿ ಇಟ್ಕೊಂಡು ಇಷ್ಟು ಸ್ಲಿಮ್ ಆಗಿ ಹೇಗೆ ಬಿಲ್ಡ್ ಮಾಡಿದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಸೊ ತುಂಬಾ ಪ್ರೀಮಿಯಂ ಮತ್ತು ಇನ್ ಹ್ಯಾಂಡ್ ಕೂಡ ಲೈಕ್ ಹೆವಿ ಬಿಲ್ಡ್ ಇರುವಂತ ಲ್ಯಾಪ್ಟಾಪ್ ಅಂತ ಅನಿಸ್ತಿದೆ. ಇದು ಈ ಲ್ಯಾಪ್ಟಾಪ್ ನ ಪೋರ್ಟ್ಸ್ ಮತ್ತು ಬಟನ್ಸ್ ಹೋದ್ವಿ ಅಂತಂದ್ರೆ ಲೆಫ್ಟ್ ಸೈಡ್ ಗೆ 2 USB Type-C 3.2 ಜನ್ ಮತ್ತು ಹೆಡ್ಫೋನ್ ಮತ್ತು ಮೈಕ್ ನ ಕೋಂಬೋ, ಮತ್ತು ರೈಟ್ ಸೈಡ್ ಗೆ ಒಂದು USB Type-A ಅದು 3.2 ಜನ್ ಮತ್ತು ಬಾಟಮ್ ಸೈಡ್ ಅಲ್ಲಿ ಪವರ್ ಇನ್ಪುಟ್ ಪೋರ್ಟ್ ಮತ್ತು RJ45 LAN ಮತ್ತು ಮೇನ್ ಒಂದು AC ಸ್ಮಾರ್ಟ್ ಪಿನ್ ಮತ್ತೊಂದು HDMI 2.1 ಒಂದಿಗೆ ಎಕ್ಸಾಸ್ಟ್ ನ ವೆಂಟ್ಸ್ ಗಳನ್ನ ನೋಡ್ತಾ ಇದ್ವಿ. ಇದು ಫ್ರಂಟ್ ಸೈಡ್ ಹೋದ್ವಿ ಅಂತಂದ್ರೆ ಮೇನ್ ವೆಬ್ ಕ್ಯಾಮ್ ಅದು ಫುಲ್ HD 1080p ಒಂದಿಗೆ ಡಿಜಿಟಲ್ ಮೈಕ್ರೋಫೋನ್ ಇದೆ. ಎಕ್ಸಾಂಪಲ್ ಈ ವಿಡಿಯೋ ನೋಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನ್ ನೋಡ್ತಾ ಇದ್ರೆ ಇದು ಫುಲ್ HD ನಲ್ಲಿ 1080p ರೆಕಾರ್ಡ್ ಆಗ್ತಾ ಇದೆ. ಸೊ ಇದು ಇನ್ಬಿಲ್ಟ್ ಆಗಿ ಆಡಿಯೋನ ಕೂಡ ತಗೊಳ್ತಾ ಇದೆ. ಸೊ ಈ ರೀತಿ ಇರುವಂತಹ ಕ್ವಾಲಿಟಿ ಮತ್ತು ವಿಡಿಯೋ ಕಾಲ್ಸ್ಗೆಲ್ಲ ತುಂಬಾ ಒಳ್ಳೆ ಕ್ವಾಲಿಟಿ ಇದೆ. ಸೊ ಕ್ಲಾರಿಟಿ ಇಷ್ಟ ಆಯ್ತು ನನಗೆ. ಕ್ಯಾಮ್ರಾ ತುಂಬಾ ಕ್ಲಿಯರ್ ಆಗಿದೆ. ಎಸ್, ನನ್ನ ಪ್ರಕಾರ ಇದ್ರಂತ ಆಡಿಯೋ ಮತ್ತು ವಿಡಿಯೋ ಕ್ವಾಲಿಟಿ ಎರಡೂ ಚೆನ್ನಾಗಿದೆ. ಸೊ ಇದನ್ನ ನೀವು ನಾರ್ಮಲ್ ವಿಡಿಯೋ ಕಾಲ್ಸ್ ಗಳಿಗೆ, ಮೀಟಿಂಗ್ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಇನ್ನು ಯಾವಾಗ ನಾವು ಹಿಂಜಿಗೆ ಹೋಗ್ತೀವಿ, ನಾನು ಇದುವರೆಗೆ ಯೂಸ್ ಮಾಡುತ್ತಾ ಲ್ಯಾಪ್ಟಾಪ್ ಅಲ್ಲಿ ಇದನ್ನು ತುಂಬಾ ಸ್ಟೇಬಲ್ ಆಗಿರುವಂತಹ ಹಿಂಜ್ ನ ನೋಡ್ತಾ ಇದ್ದೀನಿ. ಇದನ್ನ ಆರಾಮಾಗಿ ಒಂದೇ ಹ್ಯಾಂಡಲ್ ನಾನು ಓಪನ್ ಮಾಡ್ಕೋಬಹುದು. ಸೊ ಇಲ್ಲಿ ಯಾವುದೇ ಇಶ್ಯೂ ಆಗಲ್ಲ. ಇಷ್ಟೇ ಅಲ್ಲದೆ ಇದು ಫ್ಲಿಪ್ ಏನಾಗುತ್ತೆ, ಇದು 180 ಡಿಗ್ರಿ ತನಕ ಲ್ಯಾಪ್ಟಾಪ್ ಫ್ಲಿಪ್ ಆಗುತ್ತೆ. ಸೊ ಇದೊಂಥರ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಮತ್ತೆ ತುಂಬಾ ಕಂಫರ್ಟೇಬಲ್ ಆಗಿ ನಾನು ಇದನ್ನ ಕ್ಲೋಸ್, ಓಪನ್ ಆರಾಮಾಗಿ ಮಾಡ್ಕೋಬಹುದು. ಇನ್ನು ಕೀಬೋರ್ಡ್ ಹೋದ್ವಿ ಅಂತಂದ್ರೆ 4 ಝೋನ್ ನ RGB ಬ್ಯಾಕ್ ಲೀಡ್ ಕೀಬೋರ್ಡ್ ನೋಡ್ತಾ ಇದ್ವಿ. ಇಲ್ಲಿ ತುಂಬಾ ಕಸ್ಟಮೈಸ್ ಫೀಚರ್ಸ್ ಗಳನ್ನ ಕೊಡ್ತಾ ಇದಾರೆ. ಇಷ್ಟೇ ಅಲ್ಲದೆ ಆಂಟಿ ಗೋಸ್ಟಿಂಗ್ ಕೀ ಟೆಕ್ನಾಲಜಿ ಅಂತ ಇದೆ. ಸೊ ಇಲ್ಲಿ RGB ಕಲರ್ಸ್ ಒಂದಿಗೆ ನೀವು ಗೇಮ್ ಆಡ್ಬೇಕಾದ್ರೆ, ವಿಡಿಯೋ ನೋಡ್ಬೇಕಾದ್ರೆ ಆಟೋಮೆಟಿಕ್ ಆಗಿ ಆ ವಿಡಿಯೋ ಸಿಂಕ್ ಆಗ್ತಾ ಕಲರ್ ಚೇಂಜ್ ಆಗುತ್ತೆ. ಸೊ ಇದು ಮಾತ್ರ ಸಖತ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಮತ್ತು ಗೇಮಿಂಗ್ ಅಲ್ಲಿ ಮಾತ್ರ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಇನ್ ಟ್ರ್ಯಾಕ್ ಪ್ಯಾಡ್ ಕೂಡ ತುಂಬಾ ದೊಡ್ಡದಾಗಿದೆ. ಇಲ್ಲಿ ತುಂಬಾ ಫಂಕ್ಷನ್ಸ್ ಗಳನ್ನ ಕೂಡ ಕೊಡ್ತಾ ಇದಾರೆ ಮತ್ತು ತುಂಬಾ ದೊಡ್ಡದಾಗಿ ಕೂಡ ಇದೆ. ಸೊ ಒಟ್ಟಾರೆ ನಾನು ಈ ಲ್ಯಾಪ್ಟಾಪ್ ನ ಬಿಲ್ಡ್ ಕ್ವಾಲಿಟಿ, ಡಿಸೈನ್ ಓವರ್ ಎಲ್ಲ ನೋಡ್ಕೊಂಡಾಗ ಇದ್ರ ವೇಟ್ ಕೂಡ ಚೆಕ್ ಮಾಡಿದೆ. ಹತ್ರ 2400 ಗ್ರಾಮ್ಸ್ ಇದೆ. ಇನ್ನು ಯಾವಾಗ ಈ ಲ್ಯಾಪ್ಟಾಪ್ ನ ಡಿಸ್ಪ್ಲೇ ಹೋಗ್ತೀವಿ, ಇದು ಕೂಡ ಒಂದು ಮೇನ್ ಪಾರ್ಟ್. ಸೊ ಇದರಲ್ಲಿ 16.1 ಇಂಚಸ್ ನ ಕ್ವಾಡ್ HD 240 Hz ನ 7 ms ರೆಸ್ಪಾನ್ಸ್ ಟೈಮ್ ಒಂದಿಗೆ IPS 300 ನಿಟ್ಸ್ ನ ಆಂಟಿ ಗ್ಲೇರ್
100 ಕಲರ್ sRGB ಡಿಸ್ಪ್ಲೇನ ನೋಡ್ತಾ ಇದ್ವಿ. ಟ್ರಸ್ಟ್ ಮೀ, ಇದರಲ್ಲಿ ಫಸ್ಟ್ ಆಗಿ ಹೇಳೋದಪ್ಪ ಅಂತಂದ್ರೆ ಈ ಡಿಸ್ಪ್ಲೇಗೆ ಮತ್ತೆ ಹಿಂಜಿಗೆ ಅಷ್ಟೊಂದು ಹೇಳ್ಕೊಳ್ಳೋ ಹಾಗೆ ತುಂಬಾ ಗ್ಯಾಪ್ ಏನು ಇಲ್ಲ. ಜೊತೆಗೆ ವಿಜುವಲ್ ಎಕ್ಸ್ಪೀರಿಯನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಪ್ರಾಮಾಣಿಕವಾಗಿ ನಾನು ಬೇರೆ ಲ್ಯಾಪ್ಟಾಪ್ಸ್ ಗಳಿಗೆ ಇದನ್ನೆಲ್ಲ ಕಂಪೇರ್ ಮಾಡಿದ್ವಿ ಅಂತಂದ್ರೆ ಸೊ ಗೇಮಿಂಗ್ ಟೈಮ್ ಅಲ್ಲಿ ಇದಿರುವಂತ ಕಲರ್ಸ್ ಗಳು ತುಂಬಾ ಅಕ್ಯುರೇಟ್ ಆಗಿದೆ ಮತ್ತು ಬೇರೆ ಬೇರೆ ವೈಬ್ರೆಂಟ್ಸ್ ಕಲರ್ಸ್ ಗಳನ್ನ ಕೂಡ ನಾನು ಅಕ್ಯುರೇಟ್ ಕರೆಕ್ಟ್ ಪ್ಲೇಸ್ ಅಲ್ಲಿ ನೋಡ್ತಾ ಇದ್ದೀನಿ. ಸೊ ಇದ್ರ ಎಕ್ಸ್ಪೀರಿಯನ್ಸ್ ತುಂಬಾ ಸ್ಮೂತ್ ಇತ್ತು. ಒಟ್ಟಾರೆ ನೀವೇನಾದ್ರೂ ಗೇಮರ್ ಇದ್ದೀರಾ ಅಥವಾ ಪ್ರೊಫೆಷನಲಿ ವರ್ಕ್ ಮಾಡ್ತೀರಾ, ಪ್ರಾಜೆಕ್ಟ್ಸ್ ಅನ್ನ ಮಾಡ್ತೀರಾ ಅಂತಂದ್ರೆ ಎಸ್, ಇದು ನನ್ನ ಪ್ರಕಾರ ಒಂದು ಬೆಸ್ಟ್ ಆಪ್ಷನ್ ಆಗ್ಬೋದು ಅಂತ ಅನ್ಸುತ್ತೆ. ಹಾಗಾದ್ರೆ ನೀವು ಕೇಳಬಹುದು ಇದರಿಂದ ವಿಡಿಯೋ ಎಕ್ಸ್ಪೀರಿಯನ್ಸ್ ಹೇಗಿದೆ ಗುರು ಅಂತ. ಎಸ್, ನಾನು ಇಲ್ಲಿ ತುಂಬಾ ಗೇಮ್ ಆಟ ಏನೋ ಆಡಿದ್ದೀನಿ, ಅಷ್ಟೇ ಇಲ್ಲಿ ತುಂಬಾ ಯೂಟ್ಯೂಬ್ ವಿಡಿಯೋಸ್ ಕೂಡ ನೋಡ್ಕೊಂಡಿದ್ದೀನಿ ಮತ್ತು 4K ಕಂಟೆಂಟ್ ಕೂಡ ನೋಡ್ಕೊಂಡಿದ್ದೀನಿ. ಸೊ ಇದರಿಂದ ಕಲರ್ಸ್ಗಳು ಮತ್ತೆ ವಿವಿಂಗ್ ಆಂಗಲ್ಸ್ಗಳು ತುಂಬಾ ಬ್ರೈಟರ್ ಆಗಿದೆ ಮತ್ತು ತುಂಬಾ ಕಲರ್ಫುಲ್ ಕೂಡ ಆಗಿದೆ. ಸೊ ನೀವು ಯಾವುದೇ ಆಂಗಲ್ಸ್ ನೋಡಿದ್ರು ನಿಮ್ಗೆ ಯಾವುದೇ ಲೈಕ್ ವೈಟ್ ಈ ರೀತಿ ಏನು ಫೀಲ್ ಆಗಲ್ಲ. ಸೊ ಯಾವ್ದು ಬೇಕಾದ್ರೆ ಆಂಗಲ್ ದಿಂದ ಇದು ಕರೆಕ್ಟ್ ಆಗಿ ಮತ್ತು ಕ್ಲಿಯರ್ ಆಗಿ ಕಾಣಿಸುತ್ತೆ. ಇಷ್ಟೇ ಅಲ್ಲದೆ 2 BO ಸ್ಪೀಕರ್ಸ್ ಕೂಡ ಇದೆ. ಸೊ ಒಂದ್ಸರ್ತಿ ನೀವು ಲೈವ್ ಎಕ್ಸಾಂಪಲ್ ಇಲ್ಲಿ ನೋಡ್ಕೋಬಹುದು. 50% ವಾಲ್ಯೂಮ್, ಇವಾಗ 100% ಮಾಡ್ತೀನಿ. 100% ವಾಲ್ಯೂಮ್, ಎಸ್, ಇದರಂಥ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಲೈಕ್ ನಾನು ಬೇರೆ ಲ್ಯಾಪ್ಟಾಪ್ಸೊಂದಿಗೆ ಎಲ್ಲ ಕಂಪೇರ್ ಮಾಡಿದ್ರೆ ಇದನ್ನು ನೋಡಿಕೊಂಡಾಗ ಸೌಂಡ್ ಎಕ್ಸ್ಪೀರಿಯನ್ಸ್ ಮತ್ತು ಬೇಸ್ ಕ್ಲಾರಿಟಿ ಚೆನ್ನಾಗಿದೆ, ಬಟ್ ಸ್ಟಿಲ್ ಇನ್ನೂ ಸ್ವಲ್ಪ ಬೆಟರ್ ಆಗಿ ಸಿಗಬಹುದಿತ್ತು. ಇನ್ನು ಈ ಲ್ಯಾಪ್ಟಾಪ್ನ ಮತ್ತೊಂದು ಮೇನ್ ಪಾರ್ಟ್ ಮತ್ತು ಅದು ಹೈಲೈಟೆಡ್ ಫೀಚರ್ ಅಪ್ಪ ಅಂತಂದರೆ ಈ ಲ್ಯಾಪ್ಟಾಪ್ ಇರುವಂಥ ಪರ್ಫಾರ್ಮೆನ್ಸ್ ಮತ್ತು ಇರುವಂಥ ಪ್ರೊಸೆಸರ್. ಈ ಲ್ಯಾಪ್ಟಾಪ್ ಒಂದಿಗೆ AMD Ryzen 7 ಒಂದಿಗೆ 7840HS ನ ವಿತ್ 8 ಕೋರ್ಸ್ ಮತ್ತು 16 ಥ್ರೆಡ್ಸ್ ಒಂದಿಗೆ ಅಪ್ ಟು 5.1 GHz ನ ಕ್ಲಾಕ್ ಸ್ಪೀಡ್ ಇದೆ. ಹಾಗಾದ್ರೆ ಈ AMD Ryzen 7840HS ಏನಿದೆ ಇದು ಕೂಡ ಒಂದು ಪಾರ್ಟ್ ಆಫ್ ಲೇಟೆಸ್ಟ್ ಈ 7040 AMD Ryzen ನೋಡಿದ್ವಿ, ಇದರದೇ ಪಾರ್ಟ್ ಅಂತ ಹೇಳ್ಕೋಬಹುದು. ಇದರಲ್ಲಿ ಎಕ್ಸ್ಟ್ರಾ ನಿಮಗೆ AMD Ryzen AI ಇಂಜಿನ್ ಇನ್ಬಿಲ್ಟ್ ಇದೆ. ಸೊ ಇದ್ರ ಮೇನ್ ಪರ್ಪಸ್ ಏನಪ್ಪಾ ಅಂತ ಅಂದ್ರೆ ಲೈಕ್ ನೀವೇನಾದ್ರು ಕಂಟೆಂಟ್ ಕ್ರಿಯೇಷನ್ ಆಗಿರ್ಲಿ, ವರ್ಕ್ ಲೋಡ್ಸ್ ಆಗಿರ್ಲಿ, ಗೇಮಿಂಗ್ ಪ್ರಾಜೆಕ್ಟ್ಸ್ ಇದಕ್ಕೆಲ್ಲ ಇದು ತುಂಬಾ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಈ ಲ್ಯಾಪ್ಟಾಪ್ ಒಂದಿಗೆ ನಿಮಗೊಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಕೂಡ ಸಿಗೋದು ಗ್ಯಾರಂಟಿ. ಬಿಕಾಸ್ ಆಫ್ ಇದರಲ್ಲಿ ಸೂಪರ್ ಪವರ್ ಎಫಿಷಿಯಂಟ್ ಚಿಪ್ಸೆಟ್ ನೋಡ್ತಾ ಇದ್ವಿ, ಅದು 4nm ನ ಟೆಕ್ನಾಲಜಿ ಒಂದಿಗೆ ಇಲ್ಲಿರುವಂತಹ ಎಕ್ಸ್ಪೀರಿಯನ್ಸ್ ಮತ್ತು ಇದು ಪವರ್ ಎಫಿಷಿಯಂಟ್ ಇರೋದ್ರಿಂದ ಖಂಡಿತ ನಿಮ್ಗೊಂದು ಒಳ್ಳೆ ಬ್ಯಾಟರಿ ಲೈಫ್ ಕೂಡ ನೋಡಕ್ ಸಿಗುತ್ತೆ. ನೆಕ್ಸ್ಟ್ ಈ ಲ್ಯಾಪ್ಟಾಪ್ ಅಲ್ಲಿರುವಂತಹ ಗ್ರಾಫಿಕ್ ಕಾರ್ಡ್ ಹೋದ್ವಿ ಅಂತಂದ್ರೆ ಇದರಲ್ಲಿ ಡೆಡಿಕೇಟೆಡ್ 8GB ಗ್ರಾಫಿಕ್ ಕಾರ್ಡ್ ಸಿಗುತ್ತೆ. ಅದು NVIDIA ಕಡೆಯಿಂದ G4 RTX 4060 8GB GDDR ಡೆಡಿಕೇಟೆಡ್ ಗ್ರಾಫಿಕ್ ಕಾರ್ಡ್ ಇದೆ. ಸೊ ಇದು ತುಂಬಾ ಪವರ್ಫುಲ್ ಇದೆ. ಇದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ನಾನು ತಿಳಿಸ್ಕೊಡ್ತೀನಿ. ಇಷ್ಟೇ ಅಲ್ಲದೆ ಇದ್ರ ಜೊತೆಗೆ 16GB DDR5 ಅದು 5600 MHz ನ ಡುವಲ್ ಚಾನಲ್ ರ್ಯಾಮ್ ನೋಡ್ತಾ ಇದ್ವಿ. ಟ್ರಸ್ಟ್ ಮೀ, ಫಾರ್ ದ ಫಸ್ಟ್ ಟೈಮ್ ನಾನು ಈ ಒಂದು ಲ್ಯಾಪ್ಟಾಪ್ ಅಲ್ಲಿ ಇಷ್ಟೊಂದು ಫಾಸ್ಟೆಸ್ಟ್ ರ್ಯಾಮ್ ನ ಫಸ್ಟ್ ಟೈಮ್ ನೋಡ್ತಿದ್ದೀನಿ. ಇಷ್ಟೇ ಅಲ್ಲದೆ 1 TB 4 Gen SSD ನೋಡ್ತಾ ಇದ್ವಿ. ಸೊ ರೀಡ್ ಅಂಡ್ ರೈಟ್ ಸ್ಪೀಡ್ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೋಬಹುದು. ಒಟ್ಟಾರೆ ಈ ಲ್ಯಾಪ್ಟಾಪ್ ಏನಿದೆ ಇದು ಫುಲ್ಲಿ ಲೋಡೆಡ್ ಇದೆ. ನಿಮಗೆ ಪರ್ಫಾರ್ಮೆನ್ಸ್ ಅಲ್ಲಿ, ಗ್ರಾಫಿಕ್ ಅಲ್ಲಿ, ರ್ಯಾಮ್ ಅಲ್ಲಿ, ಸ್ಟೋರೇಜ್ ಅಲ್ಲಿ ಎಲ್ಲಾ ಕಡೆಯಿಂದ ಫುಲ್ಲಿ ಲೋಡೆಡ್ ಇದೆ. ಇನ್ ಕನೆಕ್ಟಿವಿಟಿನಲ್ಲಿ ನಿಮಗೆ Wi-Fi 6 ಇದೆ ಮತ್ತು ಬ್ಲೂಟೂತ್ 5.3 ಕೂಡ ಕೊಡ್ತಿದ್ದಾರೆ. ಇದು ಆನೆಸ್ಟ್ಲಿ ನಾನು ಈ ಲ್ಯಾಪ್ಟಾಪ್ನ ಯಾವಾಗ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಮತ್ತು ತುಂಬ ಅಂದರೆ ತುಂಬ ಖುಷಿ ಕೊಡ್ತು. ಇದಕ್ಕೆ ರೀಸನ್ ಏನಪ್ಪ ಅಂತಂದರೆ ನಾನು ರೆಗ್ಯುಲರಿ ನನ್ನ ಲ್ಯಾಪ್ಟಾಪ್ಸ್ಗಳು PCಸ್ಗಳನ್ನ ಯೂಸ್ ಮಾಡ್ತಿದ್ದೆ. ಬಟ್ ಇದಕ್ಕೆ ಯಾವಾಗ ಸ್ವಿಚ್ ಆಗಿಬಿಟ್ಟು ನಾನು ಲೈಕ್ ಇದರಲ್ಲಿ ಫೋಟೋಶಾಪಲ್ಲಿ ನಾನು ಥಂಬ್ನೇಲ್ಸ್ಗಳನ್ನೆಲ್ಲ ಎಡಿಟ್ ಮಾಡಿದೆ. ತುಂಬ ಸ್ಮೂತರ್ ಎಕ್ಸ್ಪೀರಿಯನ್ಸ್ಗಳು, ಕ್ರೇಜಿ ಎಕ್ಸ್ಪೀರಿಯನ್ಸ್ ಇತ್ತು. ಇಷ್ಟೇ ಅಲ್ಲದೆ ಪ್ರೀಮಿಯರ್ ಪ್ರೋನಲ್ಲಿ 4K 60 FPS ನ ಫುಟೇಜ್ ಒಂದಿಗೆ ವಿಡಿಯೋ ಎಡಿಟಿಂಗ್ ಕೂಡ ಮಾಡ್ಕೊಂಡೆ. ನೋ ಲ್ಯಾಗ್, ಏನು ಲ್ಯಾಗೇ ಆಗಲಿಲ್ಲ. ಸೊ ಇದೇ ನನಗೆ ತುಂಬ ಲೈಕ್ ಒಳಗಡೆಯಿಂದ ಉತ್ಸುಕಾಗಿ ಮಾಡಿಬಿಡ್ತು. ಇಷ್ಟೇ ಅಲ್ಲದೆ ರೆಗ್ಯುಲರ್ ಲ್ಯಾಪ್ಟಾಪ್ಸ್ಗಳು ತುಂಬ ಓವರ್ ಹೀಟ್ ಆಗಿ ತುಂಬ ಬಿಸಿ ಆಗುತ್ತೆ 4K 60 FPS ಗೆ. ಬಟ್ ಇದು ಆ ಲೆವೆಲ್ಗೆ ಹೀಟ್ ಆಗಲಿಲ್ಲ ಬಿಕಾಸ್ ಆಫ್ ಇದರಲ್ಲಿ ಒಮನ್ನ ಟೆಂಪೆಸ್ಟ್ ಕೂಲಿಂಗ್ ಟೆಕ್ನಾಲಜಿ ಇದೆ. ಸೊ ಇದ್ರ ಸಹಾಯದಿಂದ ಇದೊಂದು ಲೆವೆಲ್ಗೆ ಬಿಸಿ ಆಯಿತು, ಬಟ್ ತುಂಬ ಬಿಸಿ ಏನೂ ಆಗಲಿಲ್ಲ. ಹೀಗಾಗಿ ಇದ್ರಂಥ ಪರ್ಫಾರ್ಮೆನ್ಸ್ ನನ್ನ ಡೈಲಿ ಯೂಸೇಜಲ್ಲಿ ನನಗಿದು ತುಂಬ ಖುಷಿ ಕೊಡ್ತು. ನಾನು ಈ ಎಕ್ಸ್ಪೀರಿಯನ್ಸ್ ಒಂದಿಗೆ ಹ್ಯಾಪಿ ಇದ್ದೀನಿ. ಇನ್ನು ಈ ವಿಡಿಯೋದ ಅತಿ ಇಂಪಾರ್ಟೆಂಟ್ ಪಾರ್ಟ್ ಎಸ್ ಅನ್ನೋದು ಸೂಪರ್ ಡೂಪರ್ ಎಕ್ಸೈಟ್ ಇದ್ದೀನಿ. ಇದರಲ್ಲಿ ನಿಮಗೆ ಗೇಮಿಂಗ್ ಎಕ್ಸ್ಪೀರಿಯನ್ಸಸ್ಗೆ ಲಾಸ್ಟ್ 4 ಡೇಸಿಂದ ಸಿಕ್ಕಾಪಟ್ಟೆ COD ಬೇರೆ ಬೇರೆ ಗೇಮ್ಸ್ಗಳು ತುಂಬ ಆಟ ಆಡಿದ್ದೀನಿ. ಸೊ ಒಂದ್ಸರ್ತಿ ಈ 2 ನಿಮಿಷದ ಗೇಮಿಂಗ್ ಎಕ್ಸ್ಪೀರಿಯನ್ಸ್ನ ನೋಡಿ. ಎಸ್, ನಮ್ಮ ಟೀಮ್ ಒಂದಿಗೆ ಹುರ್ರಿ ಯಾರು ಬಂದವ್ರು ಗುರು ಕ್ರೇಜಿ. ಸೊ ಇದು ಸೆಕೆಂಡ್ ಲೆವೆಲ್. ಎಸ್ ಗೈಸ್, ಗ್ರಾಫಿಕ್ ಮತ್ತು ಇದರಂಥ ಕ್ವಾಲಿಟಿನ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಿರ್ಬೋದು. ಆಫ್ಟರ್ ಲಾಂಗ್ ಟೈಮ್ ಗುರು ಎಲ್ಲದವ್ರ ಮಕ್ಕಳು ನೋಡಿ, ಮಕ್ಕಳ ಯಾವ ಮುಖ ಕಟ್ಕೊಂಡು ಬಂದವ್ರ ಮಗನ
ರಿಲೋಡಿಂಗ್ ನಡು ಮಕ್ಕಳು ಬೇರೆ ಬೇರೆ ಕಾನ್ಸರ್ ನಾನೊಬ್ರು ಸ್ನೈಪರ್ ಇಲ್ಲೇ ಸ್ನೈಪರ್ ಆಡ್ತಾನದೆ ಕರೀ ಹತ್ತರ ಇಟ್ಕೊ ಸ್ನೈಪರಿಂದ ಹೊಡಿತಾವ ಮಗ ಹೆಡ್ ಶಾಟ್ ಇವ್ನ ಗೆಡ್ಡು ಹೊಡಿದಿದ್ರು ಸತ್ತೋದ ಅಂತ ಮಗ ಒಟ್ಟಾರೆ ಈ ಲ್ಯಾಪ್ಟಾಪ್ ಅಲ್ಲಿ ನೀವು ಎಂತ ಬೇಕಾದಂಥ ಗೇಮನ್ನು ಹೈ ಸೆಟ್ಟಿಂಗಲ್ಲಿ ಆಡ್ಕೋಬಹುದು. ಇದರಂಥ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ಇದರಲ್ಲಿ ನಾನು ಏನೇನು ಚೇಂಜಸ್ ಕಂಡೆಯಪ್ಪ ಅಂತಂದರೆ, ಮೊದಲನೇದಾಗಿ ಇದರಲ್ಲಿ FPS ಇಂಪ್ರೂವ್ ಮಾಡಿದ್ದಾರೆ ಮತ್ತು ಕ್ವಿಕ್ ರೆಸ್ಪಾನ್ಸ್. ನಾನು ಗೇಮ್ ಆಟಾಡಬೇಕಾದ್ರೆ ಅಲ್ಲಿ ಒಂದು ಡಿಸ್ಪ್ಲೇ ಮತ್ತು ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ ಇಲ್ಲಿ ತುಂಬ ನಾನು ಇಂಪ್ರೂವ್ಮೆಂಟ್ನ ಕಾಣ್ತಾ ಇದ್ದೀನಿ. ಇದ್ರ ಜೊತೆಗೆ ಟೆಂಪೆಸ್ಟ್ ಕೂಲಿಂಗ್ ಟೆಕ್ನಾಲಜಿ ಅದು 4 ವೆಂಟ್ಸ್ ಏನಿದೆ, ಸೊ ಇದು ಹೀಟ್ ಕಂಟ್ರೋಲ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಸಹಾಯಕಾರಿ. ಇಲ್ಲಿ ತುಂಬ ಒಮೆನ್ ಮತ್ತು ಈ HP ನೋಡ್ಕೊಡ್ಬಿಟ್ಟು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಓಮನ್ ಗೇಮಿಂಗ್ ಹಬ್ ಥ್ರೂ ಇದರೊಂದಿಗೆ ಒಂದು ಮಕ್ಸ್ ಸ್ವಿಚ್ ಅಂತ ಇದೆ. ಸೊ ಇದು ಇಂಟರ್ನಲ್ ಡಿಸ್ಪ್ಲೇ ದಿಂದ ಡೈರೆಕ್ಟ್ಲಿ ನಿಮ್ಮ ಡೆಡಿಕೇಟೆಡ್ ಗ್ರಾಫಿಕ್ ಕಾರ್ಡ್ ಏನಿದೆ ಇದಕ್ಕೆ ಇದು ತುಂಬಾ ಕನೆಕ್ಟ್ ಮಾಡುತ್ತೆ. ಸೊ ಇಲ್ಲಿ ನಿಮ್ಗೆ ಈಸಿ ಎಕ್ಸ್ಪೀರಿಯನ್ಸ್ ಬರುತ್ತೆ. ಸೊ ಹೀಗಾಗಿ ಇದ್ರಂತ ಪರ್ಫಾರ್ಮೆನ್ಸ್ ತುಂಬಾ ಇಂಪ್ರೂವ್ ಆಗುತ್ತೆ ಮತ್ತು ಗೇಮಿಂಗ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಇದೆ ಈ ಫೀಚರ್. ಇನ್ನು ಕೊನೆಯದಾಗಿ ಈ ಲ್ಯಾಪ್ಟಾಪ್ ನ ಬ್ಯಾಟರಿ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಕೇಳಿದ್ರೆ, ಎಸ್ ಇದೊಂದು ಗೇಮಿಂಗ್ ಲ್ಯಾಪ್ಟಾಪ್ ಆಗಿರೋದ್ರಿಂದ ಇಲ್ಲೊಂದು ಒಳ್ಳೆ ಬ್ಯಾಟರಿ ಬ್ಯಾಕಪ್ ಆಬ್ವಿಯಸ್ಲಿ ಬೇಕೇ ಬೇಕು. ಇಲ್ಲಿ 83 ವ್ಯಾಟ್ ಹವರ್ನ ಬ್ಯಾಟರಿ ನೋಡ್ತಾ ಇದ್ವಿ. ಸೊ ನೀವೇನಾದರೂ ಇಂಟಿಗ್ರೇಟೆಡ್ GPU ಯೂಸ್ ಮಾಡೋದು ಅಥವಾ ಬ್ಯಾಕ್ ಲೈಟ್ಸ್ಗಳನ್ನ ಕೀಬೋರ್ಡ್ಸ್ನ ಆಫ್ ಮಾಡಿಬಿಟ್ಟು ಲೋವರ್ ಬ್ರೈಟ್ನೆಸ್ ಒಂದಿಗೆ ಡಿಸ್ಪ್ಲೇ ಯೂಸೇಜ್ ಎಲ್ಲ ಯೂಸ್ ಮಾಡ್ಕೊಂಡ್ರಿ ಅಂತಂದ್ರೆ ಆರಾಮಾಗಿ ನೀವು 4 to 5 ಅವರ್ನ ಸ್ಕ್ರೀನ್ ಟೈಮ್ ನೋಡ್ಕೋಬಹುದು. ಎಸ್ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅದು ಇಷ್ಟೊಂದು ಹೆವಿ ಇಂಟರ್ನಲ್ಲಿ ಫುಲ್ಲಿ ಲೋಡೆಡ್ ಲ್ಯಾಪ್ಟಾಪ್ ಒಂದಿಗೆ ಒಳ್ಳೆ ಬ್ಯಾಕಪ್ ಕೂಡ ಸಿಗ್ತಾ ಇದೆ ಮತ್ತು ಇಲ್ಲಿ 4nm ನ ಸೂಪರ್ ಎಫಿಷಿಯಂಟ್ ಪ್ರೊಸೆಸರ್ ಇರೋದ್ರಿಂದ ಇಲ್ಲಿ ನಿಮಗೆ ಒಂದು ಒಳ್ಳೆ ಬ್ಯಾಟರಿ ಬ್ಯಾಕಪ್ ಸಿಗುತ್ತೆ. ಈ HyperX ನ ವೈರ್ಲೆಸ್ ಗೇಮಿಂಗ್ ಮೌಸ್ ಬಾಕ್ಸ್ ನೋಡ್ಕೋಬಹುದು. ಈ ರೀತಿಯಾಗಿದೆ. #2 ಅಂತ ಇದೆ. ಸೀಲ್ ಬ್ರೇಕಿಂಗ್. ಮೊದಲನೇದಾಗಿ ಇದು ನಮ್ಮ ಮೇನ್ ಮೌಸ್. ಓಹೋ, ಮ್ಯಾಟ್ ಫಿನಿಶಿಂಗ್ ಒಂದಿಗೆ ಬಟನ್ಸ್ ಗಳಿದೆ. ಇದನ್ನ ಬಿಟ್ಟರೆ ಒಂದು ಕನೆಕ್ಟರ್ ಮತ್ತು USB to C ಕೇಬಲ್. ಇದ್ರ ಬಟ್ಟೆ ಕ್ವಾಲಿಟಿ ಬೇರೆನೇ ಇದೆ. ಟ್ರಸ್ಟ್ ಮೀ, ಈ ಮೌಸ್ ಕೇವಲ 60 ಗ್ರಾಮ್ ಇದೆ. ಎಸ್ ಇದು ಗೇಮಿಂಗ್ ಮೌಸ್ ಇದೆ. ಸೊ ಈ ರೀತಿಯಾಗಿ ಕೈಲಿ ನಾನು ತುಂಬಾ ಕಂಫರ್ಟೇಬಲ್ ಇಟ್ಕೋಬಹುದು. ಬಟನ್ಸ್ ಗಳು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಮತ್ತೆ ತುಂಬಾ ಯುನೀಕ್ ಆಗಿರೋ ಡಿಸೈನ್ ಇದೆ. ಗ್ರಿಪ್ ಕೂಡ ತುಂಬಾ ಚೆನ್ನಾಗಿದೆ ಮತ್ತು ಲಾಂಗ್ ಟರ್ಮ್ ಇದನ್ನ ಯೂಸ್ ಮಾಡ್ಕೋಬಹುದು. ಇಷ್ಟೇ ಅಲ್ಲದೆ 100 ಅವರ್ಸ್ ನ ಬ್ಯಾಕಪ್ ಕೂಡ ಕೊಡುತ್ತೆ ಅಂತ ಹೇಳ್ತಾರೆ. ಎಸ್ ಇಲ್ಲಿ ಹಿಂದಿನ ಭಾಗ ನಿಮ್ಗೆ USB ಪಿನ್ ಇದೆ. ಇದನ್ನ ಜಸ್ಟ್ ಓಪನ್ ಮಾಡಿಬಿಟ್ಟು ನೀವು PC, ಲ್ಯಾಪ್ಟಾಪ್, PS4 ಎಲ್ಲಿ ಬೇಕಾದ್ರೆ ಇದನ್ನ ಆರಾಮಾಗಿ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ HyperX ನ ಗೇಮಿಂಗ್ ಹೆಡ್ಫೋನ್. ಎಸ್ ನೀವು ಬಾಕ್ಸ್ ನೋಡ್ಕೋಬಹುದು. ಸ್ಟಿಂಗರ್ 2 ಅಂತ ಇದೆ. ವೈರ್ಲೆಸ್ ನೋಡ್ತಾ ಇದ್ವಿ. ಮತ್ತೊಂದು ವಿಷಯ ಅಂತಂದ್ರೆ ಎರಡೂ ಪ್ರಾಡಕ್ಟ್ಗಳು ನಿಮಗೆ 2 ವರ್ಷ ವಾರಂಟಿ ಸಿಗತ್ತೆ. ಸೀಲ್ ಬ್ರೇಕಿಂಗ್. ಎಸ್ ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ಮೊದಲು ಇದು USB ಕನೆಕ್ಟರ್, ಯೂಸರ್ ಮ್ಯಾನ್ಯಲ್. ಇನ್ನು ಇದು ನಮ್ಮ ಮೇನ್ ಹೆಡ್ಫೋನ್. ಓಹೋ, ಏನ್ ಲುಕ್ ಇದೆ ಗುರು. ಎಸ್ ಇದು ತುಂಬಾ ಫ್ಲೆಕ್ಸಿಬಲ್ ಇದೆ. ಸೊ ಕಪ್ಸ್ಗಳು ಕೂಡ ತುಂಬಾ ಕಂಪ್ಲೀಟ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಮಾಡ್ದಂಗಾಯ್ತು. ಇನ್ನು ಇದು ಮೇನ್ ಮೈಕ್, ಇದು ಅಡ್ಜಸ್ಟಬಲ್ ಕೂಡ ಇದೆ. ಮತ್ತು ಕಪ್ಸ್ ಮತ್ತು ಕುಷನ್ ಏನಿದೆ ತುಂಬಾ ಸ್ಮೂತ್ ಇದೆ. ಎಸ್ ಬಿಲ್ಡ್ ಕ್ವಾಲಿಟಿ ಡಿಸೈನ್ ಚೆನ್ನಾಗಿದೆ. ಲೆಫ್ಟ್ ಸೈಡ್ಗೆ ಇಂಡಿಕೇಶನ್ ಕೀ, ಮತ್ತೊಂದು ಮೇನ್ ಸ್ವಿಚ್ ಆನ್ ಕೀ, ಮತ್ತೊಂದು Type-C ಪೋರ್ಟ್ ಇದೆ. ಸೊ ರೈಟ್ ಸೈಡ್ಗೆ ನೀವು ಅಡ್ಜಸ್ಟಬಲ್ ವ್ಯಾಲ್ಯೂಮ್ ಕೀನ ನೋಡ್ಕೋಬಹುದು. ಟ್ರಸ್ಟ್ ಮೀ, ನಾನು ಈ ಹೆಡ್ಫೋನ್ ನ ಟ್ರೈ ಮಾಡಿದೆ. ಗೇಮಿಂಗ್ ಅಲ್ಲಿ ವಿಡಿಯೋಸ್ ನೋಡ್ತಾ, ಮೂವಿ ಕೂಡ ನೋಡಿದೆ. ಸೊ ಇದ್ರಂತ ಎಕ್ಸ್ಪೀರಿಯನ್ಸ್ ಆಡಿಯೋ ಕ್ವಾಲಿಟಿ ನಿಜವಾಗ್ಲೂ ತುಂಬಾ ಸಖತ್ ಆಗಿದೆ. ಇಷ್ಟಲ್ಲಿ ಬ್ರ್ಯಾಂಡ್ ಹೇಳುತ್ತೆ 20 ಗಂಟೆಗಳ ಕಾಲ ಬ್ಯಾಕಪ್ ಬರುತ್ತೆ ಅಂತ, ಬಟ್ ನನ್ನ ಪ್ರಕಾರ ಅಷ್ಟೇನು ಬರಲ್ಲ ಅನ್ಸುತ್ತೆ. ಇಷ್ಟೆಲ್ಲ ಈ ಹೆಡ್ಫೋನ್ಸ್ ಮೌಸ್ ಮಾತ್ರ ಅಲ್ಲ, ಈಗ ಆಲ್ರೆಡಿ ನಾನು HyperX ನ ಬೇರೆ ಬೇರೆ ಹೆಡ್ಫೋನ್ಸ್ಗಳು ಮತ್ತು ಮೌಸ್ ನ ಆಲ್ರೆಡಿ ಯೂಸ್ ಮಾಡಿದೀನಿ. ಅದ್ರ ಎಕ್ಸ್ಪೀರಿಯನ್ಸ್ ನನಗೆ ಚೆನ್ನಾಗಿದೆ, ಅದ್ಭುತ ಅಂತ ಅಲ್ಲ, ಬಟ್ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. ಹಾಗಾದ್ರೆ ಕೊನೆಯದಾಗಿ ಈ ಲ್ಯಾಪ್ಟಾಪ್ ನ ಬೆಲೆ ಎಷ್ಟು ಮತ್ತು ನಾವು ಇದನ್ನ ಡೆಫಿನೆಟ್ಲಿ ಒಂದು ಒಳ್ಳೆ ಲ್ಯಾಪ್ಟಾಪ್ ಅಂತ ತಗೊಳ್ಬಹುದಾ ಅಂತ ನೀವು ಕೇಳ್ತಿರ್ಬೋದು. ಎಸ್ ಮೊದಲನೇದಾಗಿ ಇದ್ರ ಬೆಲೆ ಹತ್ರ $1,25,999 ಎಕ್ಸಾಕ್ಟ್ಲಿ ಇದ್ರ ಪ್ರೈಸಿಂಗ್ ಇದೆ. ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಅದೆಲ್ಲ ಒಂದ್ಸರ್ತಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಎಸ್ ನಾನು ಈ ಲ್ಯಾಪ್ಟಾಪ್ ನ ಬಗ್ಗೆ ಆನೆಸ್ಟ್ಲಿ ಹೇಳ್ಬೇಕಪ್ಪ ಅಂತಂದ್ರೆ, ಸೊ ಇದ್ರಲ್ಲಿ ಎಡಿಟಿಂಗ್ಗೆ, ವಿಡಿಯೋಗೆ, ಪ್ರಾಜೆಕ್ಟ್ಸ್ಗೆ, ಗೇಮಿಂಗ್ ಮಾತ್ರ ಸಖತ್ ಆಗಿದೆ. ಸೊ ಓವರ್ ಆಲ್ ನೀವೇನಾದ್ರೂ ಲೈಕ್ ವಿಂಡೋಸ್ ಲ್ಯಾಪ್ಟಾಪ್ನೇ ಹುಡುಕ್ತಿದ್ದೀರಾ ಅಂತಂದ್ರೆ ಎಸ್ ಇದನ್ನ ಗೇಮಿಂಗ್ಗೆ ಕನ್ಸಿಡರ್ ಮಾಡಿಬಿಟ್ಟು ಡೆಫಿನೆಟ್ಲಿ ನೀವು ಇದನ್ನ ತಗೋಬಹುದು. ಅದರ್ವೈಸ್ ನಿಮ್ಗೆ ಬೇರೆ ಮಾರ್ಕೆಟ್ ಆಪ್ಷನ್ಸ್ಗಳು ಇದೆ, ಬಟ್ ಸ್ಟಿಲ್ ಇದು ವಿಂಡೋಸ್ ಕಡೆಯಿಂದ ಹುಡುಕ್ತಿದ್ದೀರಾ ಅಂತಂದ್ರೆ ಇದೊಂದು ಬೆಸ್ಟ್ ಆಪ್ಷನ್. ಹಾಗಾದ್ರೆ ನಿಮಗೆ ಏನು ಅನಿಸುತ್ತೆ? ಸೊ ನಮ್ಮ ರಿವ್ಯೂಸ್ ಬಗ್ಗೆ ಅಥವಾ ಈ ಲ್ಯಾಪ್ಟಾಪ್ ಅಲ್ಲಿ ಏನು ವಿಶೇಷವಾಗಿ ನಿಮ್ಗೆ ಇಷ್ಟ ಆಯಿತು ಕೆಳಗಡೆ ಕಮೆಂಟ್ ಮಾಡಿ. ಎಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಸಿಗೋಣತೆ ಮದುವೆಯಲ್ಲಿ. ರೆಡಿ ಗೈಸ್, ನೆಕ್ಸ್ಟ್ ಒನ್. ನಮಸ್ಕಾರ.